ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಹೆಸರಿಗಷ್ಟೇ ರಾಷ್ಟ್ರೀಯ ಹೆದ್ದಾರಿ, ನೋಡೋಕೆ ಮಾತ್ರ ಹಳ್ಳಿ ರಸ್ತೆ. ಯಾದಗಿರಿಯಲ್ಲಿ ಸಾವಿನ ದಾರಿಯಾದ ರಾಷ್ಟ್ರೀಯ ಹೆದ್ದಾರಿ. ಇದು ಹೆಸರಿಗಷ್ಟೇ ರಾಷ್ಟ್ರೀಯ ಹೆದ್ದಾರಿ, ನೋಡೋಕೆ ಹಳ್ಳಿ ರಸ್ತೆ. ಇದು ಹೆಸರಿಗಷ್ಟೇ ರಾಷ್ಟ್ರೀಯ ಹೆದ್ದಾರಿ, ನೋಡೋಕೆ ಹಳ್ಳಿ ರಸ್ತೆ. ಯಾದಗಿರಿಯಲ್ಲಿ ಸಾವಿನ ದಾರಿಯಾದ ರಾಷ್ಟ್ರೀಯ ಹೆದ್ದಾರಿ ಇದು. ಹಳ್ಳಿಯ ರಸ್ತೆ ಅಂತೆ ಇರುವ ಕಿರಿದಾದ ರಾಷ್ಟ್ರೀಯ ಹೆದ್ದಾರಿ. ಜೇವರ್ಗಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ 150A ನಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಕಿರಿದಾದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತದ ಪ್ರಕರಣಗಳು ದಿನೇ ದಿನೇ ಹೆಚ್ಚಳ ಆಗ್ತಾನೆ ಇದ್ದಾವೆ. ಇನ್ನು ನಿತ್ಯವೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾವಿರಾರು ವಾಹನಗಳು ಕೂಡ ಸಂಚಾರವನ್ನ ಮಾಡ್ತಾರೆ. ಹೈವೇ ಮೇಲ್ದರ್ಜೆಗೇರಿಸಿ 12 ವರ್ಷವಾದರೂ ಕೂಡ ಇನ್ನೂ 4 ಪಥದ ರಸ್ತೆ ನಿರ್ಮಾಣವಾಗಿಲ್ಲ. ಕಳೆದ 2 ವರ್ಷಗಳಲ್ಲಿ ಸಂಭವಿಸಿದ ಅಪಘಾತಕ್ಕೆ 64 ಜನರು ಕೂಡ ಬಲಿ ಪಡ್ಕೊಂಡಿದ್ದಾರೆ. ಈ ಹೈವೇಯಲ್ಲಿ ಅಪಘಾತ ಹೆಚ್ಚಿದ ಹಿನ್ನೆಲೆಯಲ್ಲಿ 4 ಪಥದ ರಸ್ತೆ ನಿರ್ಮಾಣಕ್ಕೆ ಕೇಂದ್ರಕ್ಕೆ ಅಲ್ಲಿನ ಸ್ಥಳೀಯರು, ಅಲ್ಲಿನ ಜನರು ಕೂಡ ಆಗ್ರಹವನ್ನ ಮಾಡಿದ್ರು. ಆದರೂ ಕೂಡ ದೆಹಲಿಯಲ್ಲಿ ಹೋರಾಟ ಮಾಡುವ ಬಗ್ಗೆಯೂ ಕೂಡ ಹೋರಾಟಗಾರ ಮಹೇಶ್ ಗೌಡ ಕೂಡ ಇದರ ಕುರಿತು ಎಚ್ಚರಿಕೆಯನ್ನ ನೀಡಿದ್ದ. ಆದರೂ ಕೂಡ ಈ ಕಿರಿದಾದ ರಸ್ತೆಯಲ್ಲಿ 2 ವರ್ಷದಲ್ಲಿ 64ಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳು ಕೂಡ ಆಗಿದ್ದಾವೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜಿಲ್ಲೆಯ ಸುರ್ಪುರ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇ 150A ಅದು ಶಾಂತಪುರ್ ಕ್ರಾಸ್ ಹತ್ರ ನಿನ್ನೆ ಒಂದು ದುರ್ಘಟನೆ ನಡೆದಿದೆ. ಅದರಲ್ಲಿ ಒಂದು VRL ಬಸ್ ಮತ್ತು ಕಿಯಾ ಸಾನೆಟ್ ಗಾಡಿ ಮುಖಾಮುಖಿ ಡಿಕ್ಕಿಯಾಗಿ ಮತ್ತು ಆ ಒಂದು ಡಿಕ್ಕಿಯಾದ ಒಂದು ಪರಿಣಾಮವಾಗಿ ಅದು ಬೆಂಕಿ ಹಚ್ಕೊಂಡು ಉರಿದಿತ್ತು. ಸೊ ಅದರಲ್ಲಿ ನಿನ್ನೆ ಟೋಟಲ್ 9 ಜನ ನಿನ್ನೆ ನಡೆದಿರುವಂಥ ಏನು ಸಜೀವ ದಹನ ಆಗಿ ಇವತ್ತೇನದ ಬೆಂಕಿಯಲ್ಲಿ ಸುಟ್ಟೋಗಿರ್ತಕ್ಕಂಥ ಕಂದಮ್ಮಗಳಿರ್ಬೋದು, ಅಲ್ಲಿರುವಂಥ ಕೃಷ್ಣಪ್ಪ ನಾಯಕ್ ಅವ್ರ ಕುಟುಂಬ ಭಾಳ ನೋವಾಗ್ತದೆ. ಸರ್ಕಾರಕ್ಕೆ ಈ ಹಲವಾರು ಬಾರಿ ಇವತ್ತು ನೋಡ್ರಿ ನಾವು ಎರಡು ವರ್ಷದಲ್ಲಿ 64 ಜನ ಇವತ್ತೇನದ ಆ ಒಂದು ರಸ್ತೆಗೆ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ ಸಾವಿರಾರು ಇವತ್ತೇನದ ಸತ್ತು ಹೋಗಿದ್ದಾರೆ. ಅದಕ್ಕೆ ಇವತ್ತು ನಾವು ಎಚ್ಚರಿಕೆ ಕೊಡೋದಿಷ್ಟೇ, ಸಾವಿರಾರು ಸಂಖ್ಯೆಯಲ್ಲಿ ನಾವು ರೈತರು ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ವಾಹನ ನಡೆಸ್ತಕ್ಕಂಥ ಎಲ್ಲ ಚಾಲಕರು ಇರಲಿ, ಪ್ರತಿಯೊಬ್ಬರು ಕೂಡ ಈ ಒಂದು ದೇವಪುರ ಕ್ರಾಸ್ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆ ಒಂದು ರಸ್ತೆಯಲ್ಲೇ ನಾವು ಟೆಂಟ್ ಹಾಕ್ಬೇಕಾಗ್ತದೆ. ಇವತ್ತು ಸರ್ಕಾರಕ್ಕೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೇನಾದ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣದಲ್ಲೇ ಈ ಒಂದು ಕಾಮಗಾರಿ ಆರಂಭಿಸಿ 4 ಪಥದ ರಸ್ತೆಯನ್ನು ಆದಷ್ಟು ತಕ್ಷಣದಲ್ಲೇ ಮಾಡಬೇಕು. ಅಲ್ಲಿಯವರೆಗೆ ಶೋಲ್ಡ್ರದಲ್ಲಿ ಏನಾದ ಮರುಮಕ್ಕದಾಗಲಿ ತೆಗ್ಗು ಗುಂಡಿಗಳನ್ನು ಮುಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಒಂದು ವೇಳೆ ಮಾಡಲಪ್ಪ ಅಂತಂದ್ರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಏನಾದ ಹೋರಾಟ ಮಾಡ್ಲಿಕ್ಕೆ ಇವತ್ತು ನಾವು ತಯಾರಿದ್ದೀವಿ. ಅದಕ್ಕೆ ಇಲ್ಲಿಂದ ನಾವು ಡೆಲ್ಲಿ ಅಲ್ಲಿ ಪಾರ್ಲಿಮೆಂಟ್ಗೆ ಕೂಡ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ, ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗಪ್ಪ, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಇದು ಹೆಸರಿಗಷ್ಟೇ ಮಾತ್ರ ರಾಷ್ಟ್ರೀಯ ಹೆದ್ದಾರಿ, ಆದ್ರೆ ನೋಡೋಕೆ ಹಳ್ಳಿ ರಸ್ತೆ. ಅಲ್ಲಿನ ಸ್ಥಳೀಯರು ಕೂಡ ಇದ್ರ ಕುರಿತು ಬಹಳಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಇದು ರಾಷ್ಟ್ರೀಯ ಹೆದ್ದಾರಿ, ಆದ್ರೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಇರುವಂತ ಅಲ್ಲಿ ಏನಂತಂದ್ರೆ ಯಾವುದೇ ಚತುಷ್ಪಥ ರಸ್ತೆ ನಿರ್ಮಾಣ ಆಗಿಲ್ಲ. ಅದೇ ರೀತಿಯಾಗಿ ಯಾವುದೇ ಸುರಕ್ಷತಾ ಕ್ರಮ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿಲ್ಲ. ಸುಮಾರು 2014ರಲ್ಲಿ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ರು ಕೂಡ ಸುಮಾರು 12 ವರ್ಷ ಆದ್ರೂ ಕೂಡ ಇಲ್ಲಿವರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಚತುಷ್ಪಥ ರಸ್ತೆ ನಿರ್ಮಾಣ ಮಾಡದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದೆ. ಈ ಹಿನ್ನೆಲೆಯಲ್ಲಿ ಕಿರಿದಾದ ರಸ್ತೆ ಇರುವ ಹಿನ್ನೆಲೆಯಲ್ಲಿ ದಿನನಿತ್ಯವೂ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಆದರೆ ಕಿರಿದಾದ ರಸ್ತೆ ಹಿನ್ನೆಲೆಯಲ್ಲಿ ಇಲ್ಲಿ ದಿನೇ ದಿನವೂ ರಸ್ತೆ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದಾವೆ. ಕಳೆದ 1.5 ವರ್ಷದ ಅವಧಿಯಲ್ಲಿ ಇಲ್ಲಿವರೆಗೆ ಪೊಲೀಸ್ ಇಲಾಖೆ ಅವರು ನೀಡಿರುವ ಮಾಹಿತಿ ಪ್ರಕಾರ ಏನು ಮದ್ರಿಕಿ ಕ್ರಾಸ್ ಇಂದ ತಿಂತಿನಿವರೆಗೆ ಸುಮಾರು 64 ಜನರು ಮೃತಪಟ್ಟಿದ್ದಾರೆ ರಸ್ತೆ ಅಪಘಾತ ಪ್ರಕರಣದಲ್ಲಿ. ಇದೇ ಏಪ್ರಿಲ್ 17ರಂದು ಕಾರ್ ಹಾಗೂ ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿ ಘಟನೆಯಲ್ಲಿ 9 ಜನರು ಕೂಡ ಮೃತಪಟ್ಟಿದ್ದರು. ಆದ್ರೆ ಪದೇ ಪದೇ ಇಂತಹ ಘಟನೆಗಳು ಜರುಗ್ತಾ ಇದ್ರು ಕೂಡ ಈ ಬಗ್ಗೆ
ಕೇಂದ್ರ ಸರ್ಕಾರ ಚತುಷ್ಪಥ ನಿರ್ಮಾಣ ಮಾಡುವಲ್ಲಿ ಆಸಕ್ತಿ ಕೂಡ ವಹಿಸ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಜನರು ಕೂಡ ಅದೇ ರೀತಿಯಾಗಿ ಹೋರಾಟಗಾರರು ಕೂಡ ಕೇಂದ್ರ ಸರ್ಕಾರ ಮತ್ತು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಎಚ್ಚರಿಕೆ ಆಕ್ರೋಶ ಕೂಡ ವ್ಯಕ್ತಪಡಿಸಿ ಈ ಬಗ್ಗೆ ರೈತ ಮುಖಂಡರು ಕೂಡ ಅದೇ ರೀತಿಯಾಗಿ ಅಲ್ಲಿನ ಸ್ಥಳೀಯರು ದೆಹಲಿ ಮಟ್ಟದವರೆಗೆ ಹೋಗಿ ಅಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ ಎಂಬ ಎಚ್ಚರಿಕೆ ಕೊಟ್ಟಿದೆ. ಆದ್ರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಅಗತ್ಯ ಎಚ್ಚರಿಕೆ ವಹಿಸಿ ಈ ಬಗ್ಗೆ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಿದ್ರೆ ಮಾತ್ರ ಏನಂತಂದ್ರೆ ಜನರ ಜೀವ ಅಮಾಯಕ ಜನರ ಜೀವ ಕೂಡ ಉಳಿಯಲಿದೆ. ಅಂಕಿತ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.